ಡ್ರಾಮಾ ಜಾನರ್ ಸಿನಿಮಾ ತುಂಬ ಅಡ್ವೆಂಚರಸ್ ಆಗಿರುತ್ತೆ, ಫನ್ ಫೀಲ್ಡ್ ಆಗಿರುತ್ತೆ. ಸೊ ಪೃಥ್ವಿ ಸರ್ ಫಸ್ಟ್ ಟೈಮ್ ಕಂಪ್ಲೀಟ್ ಅಂದರೆ ಕಾಮಿಕ್ ರೋಲಲ್ಲಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಹೇಳಿ ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಯಾವ ಜಾನರ್ ಸಿನಿಮಾ, ಎಲ್ಲಿ ಶೂಟ್ ಮಾಡ್ತೀರಾ? ಕಾಮಿಡಿ ಜಾನರ್ ಸರ್, ಬೆಂಗಳೂರು ಸುತ್ತಮುತ್ತ ಶೂಟ್ ಇರುತ್ತೆ. ನಿಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲ ಹೇಳಿ ಸರ್. ಮೊದಲನೇ ಸಿನಿಮಾನ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿ. ಮೊದಲನೇ ಸಿನಿಮಾ ಮ್ಯೂಸಿಕ್ ಶಿವಮ್ ಮಾಡ್ತಾ ಇದ್ದಾರೆ, ಎಡಿಟರ್ ಉಜ್ವಲ್ ಚಂದ್ರ, DOP ಅಭಿಲಾಷ್ ಕಲತಿ, ಡೈಲಾಗ್ ಕ್ರಾಂತಿ ಕುಮಾರ್ ಅವರ ಡೈಲಾಗ್ ಇದೆ. ಸೊ ತಾರಾಗಣದಲ್ಲಿ ಪೃಥ್ವಿ ಸರ್, ಆದಿತ್ಯ ಆಶ್ರೀ ಇದ್ದಾರೆ, ಗೌರವ್ ಶೆಟ್ಟಿ, ತುಕಾಲಿ ಸಂತು ಆ್ಯಂಡ್ ನಿಶಾ ಕೃಷ್ಣನ್ ಅವರಿದ್ದಾರೆ. ವರ್ಷ ದಿಗ್ರಾಜೆ ಇದ್ದಾರೆ ಸರ್. ದರ್ಶನ ಏನು, ದರ್ಶನ ಯಾವ ಥರ? ಸೊ ದರ್ಶನ ಅಂದರೆ ಲೈಫಲ್ಲಿ ಕೆಲವರು ಅಪಿಯರೆನ್ಸು ಒಂಥರ ಫನ್ ಫೀಲ್ಡ್ ಆಗಿರುತ್ತೆ, ಕ್ರೇಜಿ ಆಗಿರುತ್ತೆ, ಬೇರೆ ಬೇರೆ ಅಡ್ವೆಂಚರಸ್ಗೆ ರೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ದರ್ಶನ್ ಅಂತ ಇಟ್ಟಿದ್ದೀವಿ ಸರ್. ಸರ್ ಆರಿಫಿಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಸೂಪರ್ ನ್ಯಾಚುರಲ್ ವೇಲ್ ಮಾಡ್ತಾರೆ, ಬಟ್ ಇದು ನ್ಯಾಚುರಲ್ ವೇಲ್ ಇರುತ್ತೆ ಸರ್, ಅಷ್ಟೇ ಅಪ್ರೋಚ್. ಇದು ಶೂಟಿಂಗ್ ಯಾವಾಗಿಂದ ಸರ್ 8ರಿಂದ 8ನೇ ತಾರೀಕಿಂದ ಶೂಟ್ ಮಾಡ್ತಾ ಇದ್ದೀವಿ. 8ನೇ ತಾರೀಕಿಂದ. ಎಲ್ಲೆಲ್ಲಿ ಲೊಕೇಶನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಲೊಕೇಶನ್ ಪ್ಲಾನ್ ಸರ್ ಇಲ್ಲಿ ಸರ್ ಲೊಕೇಶನ್ ಪ್ಲಾನ್ಗಳು ಹೇಗಿದೆ ಅಂತ? ಲೊಕೇಶನ್ ಎಲ್ಲ ಬೆಂಗಳೂರು ಸರ್, ಲೊಕೇಶನ್ ಅದು ಬೆಂಗಳೂರು. ಎಲ್ಲ ಬೆಂಗಳೂರು. ಕೊಡಿ ಬೇರೆ ಕೊಡಿ. ಎಲ್ಲರಿಗೂ ನಮಸ್ಕಾರ. ಇನ್ನು ಮಾತೇ ಶುರು ಮಾಡಿಲ್ಲ, ಅವರಾಗಲೇ ಹಿಂಗಂತವ್ರೆ ಮೇಡಮ್. ದರ್ಶನ ಅಂದರೆ ಇಡೀ ಜಗತ್ತಿಗೆ ದರ್ಶನ ಕೊಡೋದು ಸೂರ್ಯ, ಹೌದಮ್ಮ? ಅದು ಆಗ್ಬೋದು. ನೀವು ದೇವ್ರ ದರ್ಶನ ಮಾಡಿಲ್ಲ, ಇಲ್ಲಿ ಬಂದ್ರಿ ಅಲ್ವಾ? ನೋಡಿದ, ನಮಗೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಆಗದೆ. ಹಾಂ, ದೇವ್ರ ದರ್ಶನ ಮಾಡಿಲ್ಲ ಅವರು. ದರ್ಶನ ಅಂದರೆ ಮನುಷ್ಯನಿಗೆ ಏನು ಪ್ರಾಪ್ತಿ ಆಗುತ್ತೆ ನಮ್ಮ ಶ್ರಮದಿಂದ, ನಮ್ಮ ಶಕ್ತಿಯಿಂದ, ಎಲ್ಲವೂ ದರ್ಶನ ಅದು, ಹೌದಮ್ಮ? ಹೌದು ಹೌದು. ಈಗೇನಾಗುತ್ತೆ, ಕೆಲವು ಕಡೆ ನಾವು ಈ ಭೂಮಿ ಚೆನ್ನಾಗಿದೆ ಅಂತಲೇ ತಗೋತೀವಿ, ಅಲ್ಲಿ ಏನು ಬೆಳೆಯಲ್ಲ. ಭೂಮಿ ಚೆನ್ನಾಗಿರುತ್ತೆ ನೋಡೋಕ್ಕೆ, ಏನು ಬೆಳೆಯಲ್ಲ, ಅಲ್ಲಿ ಗೊತ್ತಾಗಲ್ಲ ನಮಗೆ. ಇಲ್ಲಿ ತಗೊತಾ ಇದೆಯಾ, ಇಲ್ಲಿ ಬೆಳೀತದ, ಬೆಳೆಯ ಇಲ್ವಾ, ಇಲ್ಲ ಅಂತ ಕೇಳಿದ್ರೆ ಮುಂಚೆನೇ ಹಿಂಗೆ ಹೇಳೋದು ನಾವು. ಈಗ ನಾವು ಮಕ್ಕಳನ್ನ ಓದಿಸ್ತೀವಿ ಚೆನ್ನಾಗಿ. ನಿಮ್ಮ ಮಗಳ ಓಡೋಗ್ಬಿಟ್ರೆ ಏನು ಮಾಡ್ತೀರಾ ಅಂದರೆ ಏನು ಹೇಳೋದು? ಏನಮ್ಮ ಹೇಳೋದು? ಯಾರು ಬರೆಯೋಕ್ಕಾಗಲ್ಲ, ದೊಡ್ಡವ್ರು ಹೇಳಿದ್ದಾರೆ. ಯಾರು ದೊಡ್ಡವ್ರು ಹೇಳಿದ್ದಾರೆ, ತಂದೆ ತಾಯಿ ಅನ್ನ ಹಾಕೋದಷ್ಟೇ, ಹಣೆ ಬರೆಯೋಕ್ಕಾಗಲ್ಲ. ನಿಮ್ಮದು ಸೇರಿ, ನಮ್ಮದು ಸೇರಿ. ಹಾಂ, ಥ್ಯಾಂಕ್ ಯು. ಇಲ್ಲಿಗೆ ಈ ದಿನದ ಕಾರ್ಯಕ್ರಮ ಅದು ಮುಕ್ತಾಯವಾಗಿದೆ. ಸ್ನೇಹಿತರೆ, ಪತ್ರಕರ್ತರೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಅವರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ನಿರ್ದೇಶಕರ ಮನಸ್ಸಲ್ಲಿ ಏನೋ ಇರುತ್ತೆ ಗೊತ್ತಿಲ್ಲ, ಸಿನಿಮಾ ಫಸ್ಟ್ ನೋಡೋದು ನಿರ್ದೇಶಕರೇ. ದರ್ಶನ ಅಂತ ಇಟ್ಟಿದ್ದಾರೆ, ಕನಕದಾಸರ ಸ್ವಾಮಿ ದರ್ಶನ ಕೊಟ್ಟ ಇರೋ ಕಡೆನೆ ಕೆಲವರು ನಾವೇ ಹುಡುಕೊಂಡು ಹೋಗ್ಬೇಕು. ಹಂಗೆ ಚಿತ್ರದಲ್ಲಿ ಸುಮಾರು ತಿರುವುಗಳಿದೆ. ಇದರಲ್ಲಿ ನನ್ನ ಪಾತ್ರ ಬಂಗಾರಪ್ಪ ಅಂತ, ನಾನು ಕಾಗೆ ಬಂಗಾರ ಅಂದ್ಬಿಟ್ಟು ಬಂಗಾರಪ್ಪ ಅಂತ ಹೆಸರಿಟ್ಟವ್ರೆ. ಇಲ್ಲಿ ಬಂಗಾರಪ್ಪ ಅಂತ ಹೇಳಿ ನನ್ನ ಪಾತ್ರದ ಹೆಸರು. ಕಥೆನ ಪೂರ್ವ ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಇನ್ನೀಗ ಶುರು ಮಾಡಿದ್ದೀವಿ. ಆದ್ದರಿಂದ ಅದು ನಿರ್ದೇಶಕರ ಜವಾಬ್ದಾರಿ ಮತ್ತು ನಿರ್ಮಾಪಕರ ಜವಾಬ್ದಾರಿ. ನನಗೆ ನಿಜ ಜೀವನದಲ್ಲಿ ಒಬ್ಬಳೆ ಮಗಳು, ಈ ಸಿನಿಮಾದಲ್ಲಿ ಇಬ್ಬರೇ ಮಗಳು. ಅಷ್ಟೊತ್ತಿಗೆಲ್ಲ ನೆರೆ ಕೂದೆಲ್ಲ ಮಾಡ್ಕೊಂಡ್ಬಿಡ್ತೀವಿ. ಅಷ್ಟೇ. ಶುಭ ನೋಡಿ ಸೋಮ ಅಂದರೆ ಗೂಬೆ ಕಾಣ್ತಲ್ಲ ಅಮ್ಮ ಅಂತ ನಾನು ಆಗಲೇ ಹೇಳಿದೆ ಡೈಲಾಗ್. ಏನು ಮಾಡ್ತೀರಾ, ಸಮೀಪ ಬಗ್ಗೆ ಇರಲ್ಲ ಕೆಲವರಿಗೆ. ಲವ ಕೃಷ್ಣನಿಗೆ ಮುಂದೆ ಏನು ನಡೆಯುತ್ತೆ ಅಂತ ಗೊತ್ತಿತ್ತು. ಇಂಥವ್ರೆ ಯುದ್ಧ ಮಾಡ್ತಾರ ಮೇಲೆ, ಇಂಥವ್ರು ಸೋಲಿಸ್ತಾರೆ ನಮ್ಮನ್ನ ಅಂತ. ಕೃಷ್ಣ ಪರಮಾತ್ಮಂಗೆ ಅದು ಗೊತ್ತಾಗಿ ಅವ್ರಿಬ್ಬರನ್ನ ಕರೆದು ಭಾಷೆ ತಗೊಂಡ್ಬಿಡ್ತಾನೆ. ಪಾಂಡವ್ರನ್ನ ಕಾಯ ಬಹಳ ಬಂದು, ನೀವಿಬ್ಬರು ಯುದ್ಧ ಮಾಡಬಾರ್ದು, ಭಾಷೆ ಕೊಡಿ, ಏನು ಅನ್ಸಿದ್ರು ಯಾರಿಗೂ ಹೇಳ್ಬಾರ್ದು. ಹಂಗೆ ನೋಡಿ, ಇವರು ಜಾಸ್ತಿ ಮಾತಾಡಲ್ಲ, ಏನೋ ಇದೆ ಒಳಗಡೆ. ನೋಡೋಣ, ಸಿನಿಮಾ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಬೇಕು. ಯಾಕೆಂದರೆ ಫಸ್ಟ್ ಪೀರಿಯಡು ಎಲ್ಲರೂ ನೀಟಾಗಿ ನೋಡ್ಕೊಂಡು ಪಾಠ ಕೇಳ್ತಾರೆ. ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಷ್ಟೊತ್ತಿಗೆ ಚೇರೆಲ್ಲ ಹಿಂಗೆ ಚೇಂಜ್ ಆಗ್ತಾ ಇರ್ತವೆ. ಈಗ ನಮ್ಮದು 2ನೇ ಪೀರಿಯಡ್ ಬಂದ್ಬಿಟ್ವಿ ನಾವು. ನಮ್ಮ ನಿರ್ಮಾಪಕರ ಬಗ್ಗೆ ಮಾತಾಡಲೇಬೇಕು. ನೀವು ಹೇಳಿದ್ರಿ ಬಿಲ್ಲು ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ, ಬಿಡಪ್ಪ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ. ಬಿಲ್ಲು ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ, ಕರ್ಣ ಅರ್ಜುನ ಇಬ್ಬರೇ.
ಇದಕ್ಕೋದ್ರಲ್ಲ ಗೆದ್ದು ಬರ್ತಾರ ಅಂತ ನನ್ನಂತನಾರೋ ಬೆಳೆದಂತೆ 30 ಜನಕ್ಕೆ ಕೈ ಕಾಲೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ ತಲೆಗಳನ್ನ ಅಂತ. ಕೈ ಕಾಲೆಲ್ಲ ಕಟ್ ಮಾಡಿ ಬಂದ್ಬಿಟ್ಟು ತಲೆ ಯಾಕೆ ಕಟ್ ಮಾಡಲಿಲ್ಲ ಅಂತ ಯಾರು ಕಟ್ ಮಾಡಿ ಹೋಗ್ಬಿಟ್ಟಿದ್ರು ಅಲ್ಲಿ ಅಂತ ಹಂಗಿದ್ದ ಮಾಡೋರು ಅವರೇ ಇಲ್ಲ ಅಂತ ನಾನು ಹೇಳಲ್ಲ. ಇವರು ತುಂಬ ಗುಪ್ತಗಾಮಿ. ಇವರು ಮಾತಾಡೋದನ್ನಾಗೆ ನನಗೆ ಅನಿಸ್ತು. ಬಾಯಿ ಬಿಟ್ಟು ಜಾಸ್ತಿ ಏನೂ ಮಾತಾಡಲ್ಲ. ಕೆಲವರು ಕೆಲಸ ಜಾಸ್ತಿ, ಕೆಲವರು ಮಾತು ಜಾಸ್ತಿ, ಈ ಥರ ಇರುತ್ತೆ. ಸಿನಿಮಾ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಪೃಥ್ವಿ ನಂದು ಕಾಂಬಿನೇಷನ್ 2-3 ಸಿನಿಮಾ ಮಾಡಿದ್ದೀವಿ. ನಿಶಾ ನನ್ನ ಮಗಳು ಪಾತ್ರ ಮಾಡ್ತಾ ಇದ್ದಾಳೆ. ಒಳ್ಳೆದಾಗ್ಲೂ ಫಸ್ಟ್ ಟೈಮ್ ಇಬ್ಬರು ಜೋಡಿ 3 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದಿರಿ. ಎಷ್ಟೆಷ್ಟೋ ಸಿನಿಮಾಗಳು ಮಾಡಿ ಏನೇನೋ ಆಗೋಗ್ಬಿಟ್ರು ಅಂತ ಹೇಳಿ. ಎಲ್ಲರೂ ಒಂದೇ ಥರ ಇರಲ್ಲ. ನಾವು 5 ಜನ ಹೆಣ್ಮಕ್ಳು. ಪಾಂಡವರೇ ಒಂಥರ ಇಲ್ವಲ್ಲ 5 ಜನ ಹೇಳಿ. ನಿದರ್ಶನ ಯಾರು ಇಲ್ಲ ಇಲ್ಲ. ಧ್ಯೇಯ ಚೆನ್ನಾಗಿರ್ಬೇಕಮ್ಮ. ಫಸ್ಟು ನೋಟ ಹೆಂಗಿರುತ್ತೆ, ನಮ್ಮ ಯೋಚನೆ ಹೆಂಗಿರುತ್ತಂತೆ, ಯೋಚನೆ ಹೆಂಗಿರುತ್ತೆ ನೋಟ ಹೆಂಗಿರುತ್ತೆ ಅಂತ. ಇಂಥದನ್ನೇ ನೋಡಬೇಕು ಅಂತ ಹುಡುಕೊಂಡು ಹೋಗ್ತೀವಿ ನಾವು. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಜೋಗ ಪಾಸ್ ನೋಡ್ಬೇಕು ಅಂತ ಏನು ಹುಡುಕೊಂಡು ಹೋಗ್ತೀವಿ. ಯೋಚನೆ ಚೆನ್ನಾಗಿದ್ರೆ ನೋಟ ಚೆನ್ನಾಗಿರುತ್ತೆ. ಅವ್ರು ಏನು ಆಲೋಚನೆ ಮಾಡಿ ಗಂಡ ಹೆಂಡತಿ ಇಬ್ಬರು ಧೈರ್ಯ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಇಂಥ ಟೈಮಲ್ಲಿ 3 ಸಿನಿಮಾ ಮಾಡ್ತಿದ್ದಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಹೊಡೆಯಿರಿ. ಹಾಂ, ಧೈರ್ಯ ಮಾಡಿ ದುಡ್ಡು ಹಾಕೋರೇ ಇಲ್ಲ. ಅಂಥ ಟೈಮಲ್ಲಿ 3 ಸಿನಿಮಾ ನಾವು ಮಾಡಿ ಲಕ್ಷಾಂತರ ಜನಕ್ಕೆ ಅನ್ನ ಆಗುತ್ತೆ. ನಾವ್ಯಾಕೆ ಅದರಲ್ಲೆಲ್ಲ ಎಲೆ ಹೋಗ್ಬೇಕು? ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ. ದೇವರು ಇವರಿಬ್ಬರಿಗೂ ಒಳ್ಳೇದು ಮಾಡಲಿ. ತುಂಬ ಥ್ಯಾಂಕ್ಸ್ ನಿಜವಾಗಿ ಹೇಳ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ನಿಮಗೆ ಇಷ್ಟು ಮಾತಾಡೋಕೆ ಹೇಳಿದ್ದಾರೆ ಡೈರೆಕ್ಟ್ರು. ಇನ್ನು ಯಾವಾಗಲೂ ಮಲಗಿಸಿರ್ತೀರ ನೆಕ್ಸ್ಟ್ ಓಕೆ ಕೊಡಿ ಬೇರೆ ಕೊಡಿ. ಹಾಂ, ಇನ್ನು ಯಾರು ಮುಂದೆ ನೆಕ್ಸ್ಟ್? ಪೃಥ್ವಿ ಅಂಬರ್ ಅವರು. ನಮ್ಮ ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮಿಕರಿಗೆ ನಮಸ್ಕಾರ. ನಾನೀ ಸರ್ ಎಲ್ಲ ಹೇಳಾಯ್ತು, ಇನ್ನೇನು ಎಕ್ಸ್ಟ್ರಾ ಹೇಳುವಂಥದ್ದು ಏನಿಲ್ಲ ಸಿನಿಮಾ ಬಗ್ಗೆ. ಸರ್ ಹೇಳಿದಾಗೆ ಸ್ವಸ್ತಿಕ್ ಸರ್ ನಾನು ಫಸ್ಟ್ ಟೈಮ್ ಅವರು ಇಷ್ಟು ಕಡಿಮೆ ಮಾತಾಡೋದು ನೋಡಿದ್ದು. ಅಂದರೆ ನಾವು ತುಂಬ ದಿನ ರಿಹರ್ಸಲ್ಸ್ ಮಾಡ್ತಾ ಇದ್ದೀವಿ. ಇವ್ರು ನರೇಷನ್ ಕೇಳಿದಾಗ ಎಷ್ಟು ಅದ್ಭುತವಾಗಿ ನರೇಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಸರ್ ಹೇಳಿದಾಗೆ ಪ್ರಾಯಶಃ ಸ್ವಸ್ತಿಕ್ ಸರ್ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ದರ್ಶನ ಆಗಬೇಕು. 100% ಎಲ್ಲರಿಗೂ ಒಂದು ಡೆಬ್ಯೂ ಮಾಡ್ತಾ ಇರುವಂಥ ಒಂದು ಅದ್ಭುತವಾದ ಪ್ರತಿಭೆ ಸ್ವಸ್ತಿಕ್ ಅವರು. ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಆ್ಯಂಡ್ ನಿರ್ಮಾಪಕರು ಸರ್ ಮೊದಲನೇ ಭೇಟಿಯಲ್ಲಿ ನನಗೆ ಬಹಳ ಖುಷಿ ಆಯಿತು. ಇವ್ರು ಮಾತಾಡಿರುವಂಥ ರೀತಿ, ಅವ್ರಿಗಿರುವಂಥ ವಿಷನ್, ಅವ್ರಿಗಿರುವಂಥ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಖಂಡಿತವಾಗ್ಲೂ 3 ಸಿನಿಮಾನು ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಸ್ಪೆಷಲಿ ದರ್ಶನದಲ್ಲಿ ನನಗೆ ಭಾಳ ಖುಷಿ ಕೊಟ್ಟಿರೋದು ನಾನಿ ಸರ್ ಜೊತೆ. ಅವ್ರ ಜೊತೆ ಮಾತಾಡೋದೇ ಖುಷಿ, ಸ್ಕ್ರೀನ್ ಶೇರ್ ಮಾಡೋದಂತ ಇನ್ನೂ ಖುಷಿ. ಸುಮ್ಮನೆ ಒಂದು ಚಿಕ್ಕ ನಾರ್ಮಲ್ ಡೈಲಾಗ್ ಇದ್ರೂ ಪಂಚ್ ಆಗುತ್ತೆ ಅದು. ಅಂಥ ಒಂದು ಅದ್ಭುತವಾದ ಲೆಜೆಂಡರಿ ಕಲಾವಿದರ ಜೊತೆ ಇನ್ನೊಂದು ಸರಿ ಶೇರ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರುವಂಥದ್ದು. ಆ್ಯಂಡ್ ನನ್ನ ಸ್ನೇಹಿತರು ಆದಿತ್ಯ, ಗೌರವ್, ನಿಶಾ ಆಗಿರಲಿ, ಬ್ರಿಲಿಯಂಟ್ ಟ್ಯಾಲೆಂಟ್. ನಿಜ ಹೇಳ್ತೀನಿ, ನಾನು ಅವ್ರ ಜೊತೆ ರಿಹರ್ಸಲ್ ಮಾಡಿದ್ದೀವಿ, ಒಂದಷ್ಟು ದಿನ ರಿಹರ್ಸಲ್ ಮಾಡಿದ್ದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವಂಥ ಅತ್ಯದ್ಭುತವಾದ ಪ್ರತಿಭೆಗಳು ನಮ್ಮ ದರ್ಶನ ಸಿನಿಮಾದಲ್ಲಿ ರೌದ್ರ ದರ್ಶನ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದು ನನಗೆ ಬಹಳ ಖುಷಿ ಇದೆ. ಆ್ಯಂಡ್ ಅಭಿಲಾಷ್ ಸರ್ ಜೊತೆ ಕೆಲಸ ಮಾಡಿದೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಕ್ರಾಂತಿ ಸರ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಭಾಳ ಖುಷಿ ಇದೆ. ಅವರ ಲೈನ್ಸ್ ಅಂದರೆ ಸಂಗೀತದ ಥರ ಇರುತ್ತೆ, ಅಂದರೆ ಲಿರಿಕ್ಸ್ ಥರ ಇರುತ್ತೆ. ಅಷ್ಟು ಅದ್ಭುತವಾದ ಒಂದು ಬರಹಗಾರರು. ಸೊ ಈ ಒಂದು ಕಂಪ್ಲೀಟ್ ಟೀಮ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ನನಗೆ ಬೇಕಾಗಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ ಸರ್. 3 ಸಿನಿಮಾ ಅನೌನ್ಸ್ಮೆಂಟ್ ಇವತ್ತು. ನನಗೆ ಗೊತ್ತೇ ಇರಲಿಲ್ಲ, ನಾನು ನಮ್ಮ ಸಿನಿಮಾ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಖುಷಿ ಆಯಿತು ಸರ್ 3 ಸಿನಿಮಾ ಅನೌನ್ಸ್ಮೆಂಟ್ ಇವತ್ತು ಕೇಳೋದಕ್ಕೆ. ಆ್ಯಂಡ್ ನಾನು ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಇಡೀ ಟೀಮ್ ಹೊಸದಲ್ಲ. ನಾನು ಮೊದಲನೇ ಸಿನಿಮಾ 11 ಕಾಲನಲ್ಲಿ ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ಟೆಕ್ನಿಕಲ್ ಟೀಮ್ ಎಲ್ಲರೂ ಗೊತ್ತಿರೋರೆ. ಸೊ ಒಂಥರ ಮನೆಗೆ ಬಂದಂಗೆ ಫೀಲ್ಸ್ ನನಗೆ. ತುಂಬ ಖುಷಿ ಆಗ್ತಿದೆ ಮತ್ತೆ ಇದೇ ಬ್ಯೂಟಿಫುಲ್ ತಂಡದ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನಮ್ಮ ಜೊತೆ ಇಷ್ಟು ವಂಡರ್ಫುಲ್ ಪರ್ಫಾರ್ಮರ್ಸ್ ಇದ್ದಾರೆ, ಇಷ್ಟು ವಂಡರ್ಫುಲ್ ಆರ್ಟಿಸ್ಟ್ ಇದ್ದಾರೆ. ಸೊ ಇವ್ರ ಜೊತೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಇನ್ನೂ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸ್ವಸ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಡೆಫಿನೆಟ್ಲಿ ಪೃಥ್ವಿ ಸರ್ ಪೇರ್ ನಾನು. ಸೊ ಪ್ರೀತಿ
ಪ್ರೀತಿ ಅಂತ ನನ್ನ ಪಾತ್ರದ ಹೆಸರು. ಅಂದರೆ ಕ್ಯೂಟ್ ಲವ್ಲಿ ಬಬ್ಲಿ ಹುಡುಗಿ ಕ್ಯಾರೆಕ್ಟರ್ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಕಾಮಿಡಿ ಥ್ರಿಲ್ಲರ್ ಥರ ಮೇ ಬಿ ನಾನು ಮೊದಲನೇ ಸತಿ ಅನ್ಸುತ್ತೆ ನನ್ನ ಎಕ್ಸ್ಪೀರಿಯೆನ್ಸು. ಸೊ ವೇಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಡೀ ತಂಡನ ಮೀಟ್ ಮಾಡಿದ್ದೆ ಇವತ್ತು. ಸೊ ಇವರೆಲ್ಲ ರಿವರ್ಸ್ ಮಾಡ್ತೀವಲ್ಲ, ನನಗೆ ಅದೆಲ್ಲ ಇನ್ನೂ ಅವಕಾಶ ಸಿಕ್ಕಿಲ್ಲ. ನಂದಿನ್ನೂ ಪೋರ್ಷನ್ಸ್ ಶುರುವೇ ಆಗಿಲ್ಲ. ಸೊ ವೇಟ್ ಮಾಡ್ತಿದ್ದೀನಿ ಹೇಗಿರುತ್ತೆ ಅಂತ. ಸೊ ಯಾ, ಥ್ಯಾಂಕ್ ಯು. ಹಿಂದೆ ಡೇರ್ಡೆವಿಲ್ ಮುಸ್ತಫಾ ಚಿತ್ರದಲ್ಲಿ ರಾಮಾನುಜ ಅಧಿಕಾರಿಯಾಗಿದ್ದೆ. ಈಗ ಇನ್ನೇನು ಬಿಡುಗಡೆ ಹೊಸಲಲ್ಲಿರೋ ಬಲರಾಮನ ದಿನಗಳು ಅನ್ನೋ ಚಿತ್ರದಲ್ಲಿ ಸಿಂಗ್ಲಿ ಅನ್ನೋ ಒಂದು ಪ್ರಮುಖ ಪಾತ್ರದಲ್ಲಿದೆ. ನಮ್ಮ ಸ್ವಸ್ತಿಕ್ ಅವರು ಏನು ಮಾತಾಡದೇ ಇದ್ದಿದ್ದೆ ನನಗೆ ಫಸ್ಟ್ ಆಫ್ ಆಲ್ ಆಗಿಂದ ಶಾಕ್ ತಡ್ಕೊಳಕ್ಕಾಗ್ತಿಲ್ಲ. ಯಾಕೆಂದರೆ ತುಂಬ ಮಾತಾಡ್ತಾರೆ ಅವರು. ನನಗೆ ತಿಳಿದಿರೋ ಹಾಗೆ ಅವರು ಒಂದು 10 ವರ್ಷಕ್ಕೂ ಹೆಚ್ಚು ಕಾಲ ನಿರ್ದೇಶನ ತಂಡದಲ್ಲಿದ್ದು ಇವತ್ತು ಆ ಹಂತದಲ್ಲಿ ಕುತ್ಕೊಂಡಿದ್ದಾರೆ. ಅವರ ಸ್ನೇಹಿತ ಆಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವರು ಒಂದು 4 ತಿಂಗಳ ಹಿಂದೆ ಬಂದು ಈ ಕಥೆಯನ್ನು ನರೇಟ್ ಮಾಡಿದಾಗ ನಾನು ಕೇಳಿದ್ದು ಒಂದೇ, ಕಂಪ್ಲೀಟ್ ಬಾಂಡ್ ಸ್ಕ್ರಿಪ್ಟ್ ಕೊಡ್ಬೋದಾ ಅಂತ. ಅವ್ರು ಪೂರ್ತಿ ನರೇಟ್ ಮಾಡಿ ನನಗೆ ಕೊಟ್ಟರು. ಅವತ್ತು ರಾತ್ರಿ ಇಡೀ ಸ್ಕ್ರಿಪ್ಟನ್ನು ಓದಿದಾಗ ಏನು ಈ ಮನುಷ್ಯನ ಈ ಅಗಾಧ ಪ್ರತಿಭೆ ಇಷ್ಟು ವರ್ಷ ಬೇಕಾ ಡೈರೆಕ್ಟರ್ ಕ್ಯಾಪ್ ಹಾಕೊಳ್ಳೋಕ್ಕೆ ಅಂತ ನಿಜವಾಗ್ಲೂ ನನಗೆ ತುಂಬ ಕನ್ಸರ್ನಿಂದ ಹಂಗೆ ಅನ್ನಿಸ್ತು. ನನಗೆ ಇಷ್ಟು ವರ್ಷ ಬೇಕಾಯ್ತಾ, ಇಂಥ ನಿರ್ದೇಶಕ ಇವತ್ತಿಗೆ 10 ಸಿನಿಮಾ ಆದರೂ ಮಾಡಿರಬೇಕಿತ್ತು ಅಂತ ಆ ಬಾಂಡ್ ಸ್ಕ್ರಿಪ್ಟ್ ಓದಿದಾಗ ನನಗೆ ಅನ್ನಿಸ್ತು. ಈ ಚಿತ್ರದ ಪಾತ್ರ ತುಂಬ ವಿಶೇಷವಾಗಿದೆ. ನಾನೇನು ಹೆಚ್ಚು ಹೇಳೋಕ್ಕೆ ಈ ಹಂತದಲ್ಲಿ ಅಷ್ಟು ಇಷ್ಟಪಡಲ್ಲ. ಬಹುಶಃ ಮುಂದೆ ಕ್ಯಾರೆಕ್ಟರ್ ರಿವೀಲ್ ಎಲ್ಲ ಮಾಡಿದಾಗ ಅದು ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಸೊ ದರ್ಶನ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಸ್ತಿಕ್ ಸರ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ, ತಬ್ಲಾ ನಾಣಿ ಸರ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ, ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ಒಂದ್ಸಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಲ್ಲ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಸೊ ಈ ಸಿನಿಮಾದಲ್ಲಿ ಅದು ಆಗ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಲೇಬೇಕು. 3 ಸಿನಿಮಾ ಒಂದೇ ಸಲ ಮಾಡೋದು ಅಷ್ಟು ಧೈರ್ಯ ಎಲ್ರಿಗೂ ಬರಲ್ಲ. ಸೊ ಆ 3 ಚಾಪ್ಟರಲ್ಲೂ ಒಂದು ಚಾಪ್ಟರಲ್ಲಿ ನಾನಿದ್ದೀನಿ ಅನ್ನೋದು ನನಗೆ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ಸಿನಿಮಾದಲ್ಲಿ ನನ್ನ ಪಾತ್ರ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಈಗ ರೀಸೆಂಟ್ ಟೈಮ್ಸಲ್ಲಿ ಕನೆಕ್ಟ್ ಆಗಿಬಿಡುತ್ತೆ. ಅಂದರೆ ಎಷ್ಟೊಂದು ಜನ ಫೇಮಸ್ ಆಗಬೇಕು ಅಂತ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಏನೇನೋ ಕೆಲಸಕ್ಕೆ ಬರೋದ್ರೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಆ ಥರನೇ ನಾನು ಮಾಡ್ತಾ ಇರ್ತೀನಿ. ಆದರೂ ಫೇಮಸ್ ಆಗ್ತಾ ಇರಲ್ಲ. ಅದಕ್ಕೆ ನಾನೇ ನನ್ನ ಹೆಸರು ಫೇಮಸ್ ಅಂತ ಇಟ್ಕೊಂಡ್ಬಿಟ್ಟಿರ್ತೀನಿ. ನನ್ನ ಹೆಸರು ಕ್ಯಾರೆಕ್ಟರ್ ಹೆಸರು ಫೇಮಸ್ ಅಂತ.